ಕಳೆದ 1 ವಾರದಿಂದ ಕರೆಕ್ಟ್ ಆಗಿ ಊಟ ಮಾಡಿದೆ, ನಿದ್ದೆ ಮಾಡಿದೆ, 2 ದಿನ ಕಂಪ್ನಿಗೆ ಹೋಗದೆ ರಜೆ ಹಾಕೊಂಡು ಸಫರ್ ಪಡ್ತಾ ಇದೀನಿ. ಸಮೀರ್ MD ಅವ್ರು ಮಾಡಿರುವಂತ ಈ ವಿಡಿಯೋನ ನೋಡಿದ್ಮೇಲೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಧರ್ಮಸ್ಥಳದ ಬಗ್ಗೆ ಒಂದು ಗುಡ್ ಒಪಿನಿಯನ್ ಇತ್ತು, ಬಟ್ ಈ ತರ ಎಲ್ಲ ನಡೆದಿದಾವೆ ಅನ್ನೋದು ನನಗ್ ಗೊತ್ತಾಗಿದ್ದೆ ಸಮೀರ್ ವಿಡಿಯೋ ಇಂದ. ಇಷ್ಟೊಂದೆಲ್ಲ ಅಕ್ರಮ ಸಕ್ರಮಗಳನ್ನ ಮಾಡ್ತಾ ಇದಾರೆ ಅಂತ. ಇದು ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಆಗ್ತಾ ಇರೋದು ಅಂತ ಅಲ್ಲ, ಪ್ರತಿ ಒಂದು ಊರು, ಯಾವ ಊರುಗಳಲ್ಲಿ ನಾವು ದೊಡ್ಡವರು ಅಂತ ದುಡ್ಡು ಮಾಡಿ ಜನಗಳನ್ನ ತುಳಿತಾ ಇದಾರೋ ಪ್ರತಿ ಒಬ್ರು ಕೂಡ ಇದನ್ನೇ ಮಾಡ್ತಾ ಇರೋದು. ಕಾನೂನ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದಾರೆ, ಅವ್ರಿಗೆ ಇಷ್ಟ ಬಂದಂಗೆ ಯಾರನ್ನ ಬೇಕಾದ್ರೂ ಸಾಯಿಸ್ತಾ ಇದಾರೆ, ಬಡಿತಾ ಇದಾರೆ, ವಸೂಲಿ ಮಾಡ್ತಾ ಇದಾರೆ, ಬಡವರು ಹೊಟ್ಟೆ ಮೇಲೆ ಹೊಡೆದು ತಿಂತಾ ಇದಾರೆ. ನಮ್ಮೂರಲ್ಲೂ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಧ್ವನಿ ಎತ್ತಿರೋರು ಯಾರು ಕೂಡ ಜೀವಂತವಾಗಿಲ್ಲ. ಸೌಜನ್ಯ ಅವ್ರ ಕೇಸ್ ನಡೆದಿರೋದು 2012ರಲ್ಲಿ. ನಾನು ಆ ಟೈಮಲ್ಲಿ ಒಂದು 6ನೇ ಕ್ಲಾಸಲ್ಲಿ ಇದ್ದೆ. ಆ ಟೈಮಲ್ಲಿ ಗೊತ್ತಲ್ಲ, ಸ್ಕೂಲ್ಗೆ ಹೋಗೋದು, ಆಟ ಆಡೋದು, ಚೆನ್ನಾಗಿ ತಿನ್ನೋದು, ಮಲ್ಗೋದು. ಆ ಟೈಮಲ್ಲಿ ನಂಗೆ ಅಷ್ಟೊಂದು ಅರಿವಿರ್ಲಿಲ್ಲ. ಬಟ್ ಯಾವಾಗ ಬುದ್ಧಿ ಬರ್ತಾ ಗೊತ್ತಾಗ್ತಾ ಇದೆಯೋ, ಸೌಜನ್ಯನ ಒಂದು ಕೇಸ್ ಬಗ್ಗೆ ಯಾವಾಗ ಕಿವಿಗೆ ಬೀಳ್ತೋ ಆವಾಗ ಎಲ್ಲಾ ಕಡೆನೂ ಸರ್ಚ್ ಮಾಡಿದೆ, ಏನ್ ಕೇಸ್ ಇದು, ಏನಾಗಿರ್ಬೋದು ಅಂತ. ಬಟ್ ಪರ್ಟಿಕ್ಯುಲರ್ ಆಗಿ ಏನ್ ನಡೆದಿತ್ತು ಅನ್ನೋದು ಯಾವಾಗ್ಲೂ ಗೊತ್ತಾಗಿರ್ಲಿಲ್ಲ ನಂಗೆ. ಸಮೀರ್ ಅವ್ರು ಮಾಡಿರೋ ಈ ವಿಡಿಯೋನ ನೋಡ್ಬಿಟ್ಟು ಯಾವ್ದೋ ಒಂದು ಸಿನಿಮಾನೇ ನೋಡಿದೆ ಅಂತ ಅನ್ಸ್ಬಿಡ್ತು. ಆ ಲೆವೆಲ್ ಅಲ್ಲಿ ನರೇಟ್ ಮಾಡಿ ಎಡಿಟ್ ಮಾಡಿಸಿದಾರೆ. ಆಡ್ಸಾಫ್ಟ್. ಪ್ರತಿ ಶುಕ್ರವಾರ ಬಂದ ತಕ್ಷಣ ಕನ್ನಡ ಫಸ್ಟ್ ಶೋ ನೋಡ್ಕೊಂಡ್ ಬಂದು ಸಿನಿಮಾ ಹೆಂಗಿತ್ತು, ಹಿಂಗಿತ್ತು, ಹಂಗಿತ್ತು ಅಂತ ವಿಡಿಯೋ ಮಾಡಾಕೋದು ನನ್ನ ಒಂದು ಸಣ್ಣ ಕೆಲಸ. ಬಟ್ ಈ ವಿಡಿಯೋ ನೋಡ್ದಾಗಿಂದ ಮೈಂಡ್ ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. 2 ದಿನ ಕಂಪ್ನಿಗೂ ರಜೆ ಹಾಕೊಂಡು ಹೆಂಗೋ ಮನೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಆದ್ರೂ ಕೂಡ ಮೈಂಡ್ ಇನ್ನೂ ರಿಲ್ಯಾಕ್ಸ್ ಆಗಿಲ್ಲ. ಸೊ ಈ ಪ್ರಾಬ್ಲಮ್ ಹಿಂಗೆ ಇರುತ್ತೆ ಹೊರತು ಬಗೆಹರಲ್ಲ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ, ಯಾರನ್ನ ಬೇಕಾದ್ರು ಎಷ್ಟಾದ್ರೂ ಕೊಟ್ಬಿಟ್ಟು ಕೊಂಡ್ಕೋತಾರೆ. ನಮ್ಮಂತವ್ರು ನಿಮ್ಮಂತವ್ರೆಲ್ಲ ಆನ್ಲೈನ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ಬಂದು ಅರ್ಚಾಡ್ಬಿಟ್ಟು ಕೂಗಾಡ್ಬಿಟ್ಟು ಹೋಗ್ಬೋದು. ಅಷ್ಟನ್ ಬಿಟ್ರೆ ಇನ್ನೇನು ಮಾಡೋದಕ್ಕಾಗಲ್ಲ. ಕಾನೂನೇ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡಿದಾರಲ್ಲ, ನೀವೆಲ್ಲ ಏನ್ ಮಾಡಕ್ಕಾಗತ್ತೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ದರ್ಶನ್ ಸರ್. ಈಗ ಅವ್ರ ಹತ್ರ ದುಡ್ಡಿದೆ, ಜನಗಳನ್ನ ಕೊಂಡ್ಕೋತಾರೆ, ಕಾನೂನು ಕೂಡ ಕೊಂಡ್ಕೋತಾ ಇದಾರೆ, ಕಂತ್ರಿ ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ. ಹುಡುಗಿರನ್ನ ರೇಪ್ ಮಾಡೋದು, ಕೊಲೆ ಮಾಡೋದು, ಸಾಯಿಸೋದು, ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ದರ್ಶನ್ ಸರ್ ಆತರ ಏನ್ ಮಾಡಿಲ್ವಲ್ಲ. ಯಾವ್ದೋ ಒಂದು ಹುಡುಗಿ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಅಂದ್ಬಿಟ್ಟು ಅವನನ್ನ ಕರ್ಕೊಂಡೋಗಿ ಚೆನ್ನಾಗಿ ವಾರ್ ಮಾಡಿ ಹೊಡೆದಿದ್ದಾರೆ, ನೋವುಗ್ ಸತ್ತೋಗಿದ್ದಾನೆ. ಅವ್ನ ಆ ಕೆಲ್ಸ ಮಾಡ್ದೆ ಹೋಗಿದ್ರೆ ಚೆನ್ನಾಗಿರ್ತಿದ್ನಲ್ಲ. ಸೊ ದರ್ಶನ್ ಸರ್ ಅಂತ ವ್ಯಕ್ತಿಗಳು ಈ ಸಮಾಜದಲ್ಲಿ ಇರ್ಲೇಬೇಕು. ಯಾಕಂದ್ರೆ ದುಡ್ಡಿನ ಮೇಲೆ ಕೂತ್ಕೊಂಡು ಕಾನನ್ನ ಕೊಂಡ್ಕೊಂಡು ನಾನೇ ದೊಡ್ಡ ಇದು ಅಂತ ಪುಡಂಗು ಅಂತ ಮೆರಿತಾ ಇರ್ತಾರಲ್ಲ, ಅವ್ರನ್ನ ಚೆನ್ನಾಗಿ ಹೊಡೆದ್ ಬಡಿಬೇಕಂದ್ರೆ ಇನ್ನೊಬ್ಬ ದುಡ್ಡಿರೋ ಅಂತ ಜನಗಳಿಗೆ ಹೆಲ್ಪ್ ಮಾಡೋ ಅಂತ ಮಾನ್ಸ್ಟರೇ ಬರಬೇಕು. ಸುಮಾರು ರೀಲ್ಸ್ ಗಳನ್ನೆಲ್ಲ ನೋಡ್ದನಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, CBI, CID ಗಳಿಗೆಲ್ಲ ಅಲ್ಕೊಂಡ್ ಕೂತ್ಕೊಳ್ಳೋದ್ರ ಬದಲು ಡೈರೆಕ್ಟ್ ಆಗಿ ಈ ಕೇಸ್ ನ ತಗೊಂಡೋಗಿ ದರ್ಶನ್ ಸರ್ ಕೊಟ್ಬಿಡಿ, ಅವರೇ ಮುಗಿಸ್ಬಿಡ್ತಾರೆ ಶೆಡ್ ಕರ್ಕೊಂಡೋಗಿ. ಈ ತರದ ವಿಡಿಯೋಗಳನ್ನೆಲ್ಲ ನೋಡಿದಾಗ ತುಂಬಾನೇ ಲೈಕ್ ಆಗ್ಬಿಡ್ತದೆ. ಎಕ್ಸಾಕ್ಟ್ ಆಗಿ ಹೇಳೋದಂದ್ರೆ ಒಬ್ಬ ದುಡ್ಡಿರೋನು ಜನಗಳನ್ನೆಲ್ಲ ತುಳ್ಕೊಂಡು ಸಾಯಿಸ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬ ದುಡ್ಡಿರೋ ಅಂತ ಮಾನ್ಸ್ಟರು ಆ ಜನಗಳನ್ನ ಕಾಪಾಡೋದಕ್ಕೆ ಒಂದು ಕೆಟ್ಟ ಕೆಲಸ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಇದು ದರ್ಶನ್ ಸರ್. ಇಷ್ಟೇನೆ, ಯಾವ ಪೊಲೀಸು ಬರಲ್ಲ, ಏನು ಬರಲ್ಲ, ಎಲ್ಲ ಆದ್ಮೇಲೆನೆ ಬರೋದು. ದುಡ್ಡಿರೋರ್ಗೆ ಅವ್ರು ಸರ್ವ್ ಮಾಡೋದು ಅಂತ ಯಾವತ್ತಿಂದನೋ ಗೊತ್ತು ಆ ವಿಷಯ. ಬಟ್ ಜನಗಳಿಗೆ ಒಳ್ಳೇದಾಗ್ಬೇಕು, ಜನಗಳು ಪೀಸ್ಫುಲ್ ಆಗಿ ಜಸ್ಟಿಸ್ ಸೊಸೈಟಿ ಒಳಗಡೆ ಬದುಕ್ಬೇಕು ಅಂದ್ರೆ ಒಂದ್ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅದನ್ ಮಾಡೋದಕ್ಕೆ ದುಡ್ಡಿರೋನು ಇನ್ನೊಬ್ಬ ಮಾನ್ಸ್ಟರೇ ಬರ್ಬೇಕು. ಇದನ್ನೆಲ್ಲ ಸೈಡ್ ಗಿಡೋದಾದ್ರೆ ಇನ್ನೊಂದ್ ಕಡೆ ಬೇರೆ ಬೇರೆ ತರ ವಿಡಿಯೋಗಳನ್ನ ಮಾಡ್ತಾ ಇದಾರೆ. ಕಿರಿಕಿರ್ತಿ ಅಣ್ಣ ಅವ್ರದ್ದು ಒಂದು ವಿಡಿಯೋ ನೋಡಿದೆ. ಅಬ್ಬಾ, ದೇವಸ್ಥಾನದಿಂದ ಪ್ರಸಾದ ಕರೆಕ್ಟ್ ಆಗಿ ಬ್ಯಾಗ್ ಗಟ್ಲೆ ಬಂದು ಬಿದ್ಬಿಟ್ಟಿದೆ. ಅದಕ್ಕೆ ಅಣ್ಣ ಅವರು ಈ ರೀತಿ ಮಾತಾಡಿದ್ರೆ. ಸಮೀರ್ ಅವರು ದೇವಸ್ಥಾನದ ಬಗ್ಗೆ ಏನ್ ಬೋದಿಲ್ವಲ್ಲ, ದೇವಸ್ಥಾನದ ಜಾಗದ ಹತ್ರ ಏನೇನಾಗಿದೆ ಅನ್ನೋದು ಪಿನ್ ಟು ಪಿನ್ ಹೇಳಿದಾರೆ. ದೇವಸ್ಥಾನ ದೇವ್ರು ಸರಿ ಇಲ್ಲ, ದೇವ್ರು ಹಂಗೆ ಹಿಂಗೆ ಅಂತ ಏನಾದ್ರು ಹೇಳಿದಾರ? ಇಲ್ವಲ್ಲ. ಈ ಬಣ್ಣ ಯಾಕೆ ಹಿಂಗ್ ಅರ್ಚಾಡ್ತಾವನೆ ಅಂತ ಒಂದು ಗೊತ್ತಾಗ್ಲಿಲ್ಲ. ಅವಾಗ ಗೊತ್ತಾಗೋಯ್ತು ದೇವಸ್ಥಾನದಿಂದ ಪ್ರಸಾದ ಸರಿಯಾಗಿ ಬಂದಿದೆ ಅಂತ. ಫಾರ್ ಎಕ್ಸಾಂಪಲ್, ಈ ಅಣ್ಣ, ಅವನ ಹೆಂಡತಿ, ಅವನ ಮಗಳು ಇಬ್ರನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ರಪ್ಪ. ಸಡನ್ ಯಾರೋ ಬಂದು ಅಟ್ಯಾಕ್ ಮಾಡಿ ಅವನ ಹೆಂಡತಿನೂ ಅವನ ಮಗಳನು ಸೇಮ್ ಇದೇ ಆಂಗಲ್ ಅಲ್ಲಿ ಏನೋ ಮಾಡ್ಬಿಟ್ರಪ್ಪ ಎಕ್ಸಾಂಪಲ್ ಗೆ. ಆವಾಗ ಇವನಿಗ್ ಚುಸ್ತಾಗ ಮಾತ್ರ ನೋವಾಗುತ್ತೆ, ಬೇರೆಯವ್ರಿಗೆ ಅವ್ರೇನ್ ಮನ್ಸರಲ್ವಾ? 25th ಸೆಂಚುರಿಲಿ ಇದೀವಿ. 5th ಇನ್ನೂ ಕೂಡ ಜಾತಿ ಅನ್ಕೊಂಡ್ ಸಾಯ್ತಿದ್ರಲ್ಲ. ನಮ್ಮವರೇ ಸರಿ ಇಲ್ಲ ಬಿಡಿ, ಏನ್ ಮಾಡಕ್ಕಾಯ್ತದೆ, ನಮ್ಮವರೇ ಸರಿ ಇಲ್ಲ. ಅದೇನೆ ಟೈಮ್ ಟು ಟೈಮ್ ಯಾವನಾದ್ರೂ ಸರಿಯಾಗಿ ಪ್ರಸಾದ ತಂದು ಕೊಟ್ಬಿಟ್ರೆ ಅವನ್ ಕಡೆಗೆ ಹೋಗ್ಬಿಡ್ತೀರಾ. ಯಾರ್ ಹೆಂಗಾರ ಕೊಟ್ಟವ್ಲಿ, ಯಾರ್ ಹೆಂಗಾರ ಹಾಳಾಗೋಗ್ಲಿ, ನಾವ್ಗಳು ಮಾತ್ರ ಚೆನ್ನಾಗಿದ್ರೆ ಸಾಕಲ್ವಾ? ಏನ್ರಣ ನಿಮ್ದು? ಪಾಪ ಹುಡುಗಿ ಮರ್ಮಾಂಗನ ಜಜ್ಜಿದಾರೆ ಕಲ್ಲಲ್ಲಿ, 6 ಇಂಚು ಮಣ್ಣು ತುಂಬಿದಾರೆ. ಇಮೇಜಿನ್ ಮಾಡ್ಕೊಳ್ಳಿ, ಎಷ್ಟು ನೊಂದಿರ್ಬೇಡ ಅದು. ಅದೇ ಅವ್ರಿಗಾದಾಗ್ಲೇ ಗೊತ್ತಾಗೋದು ಅವೆಲ್ಲ. ಪ್ರಸಾದ ಸಿಕ್ಕಿದೆಯಲ್ಲ, ಎಂಜಾಯ್ ಮಾಡಿ. ಸೊ ಸಮೀರ್ ಈ ರೀತಿ ವಿಡಿಯೋ ಮಾಡಿರೋದ್ರಿಂದ ಅವನಿಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಆಂಗಲ್ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಲಾಕಪ್ ಅಲ್ಲೇ ಏನಾದ್ರು ಮಾಡುವಂತ ಸಿಚುವೇಶನ್ ಸಿಕ್ತು. ಗಿರೀಶ್ ಮಟ್ಟಣ್ಣ ಅವ್ರು ಬಂದು ಇವನ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಇನ್ನು ಪೊಲೀಸ್ ಅಲ್ಲ ಯಾರು ಬಂದು ಕೂಡ ಅವನನ್ನ ಟಚ್ ಮಾಡಕ್ಕಾಗಲ್ಲ. ಸಮೀರ್ದೊಂದು ಕಿತ್ಕೊಂಡು ಹೋಗಕ್ಕೂ ಆಗಲ್ಲ. ಐ ಆಮ್ ಹ್ಯಾಪಿ. ಸೊ ಸೊಸೈಟಿ ಒಳಗಡೆ ನಡೀತಾ ಇರುವಂತ ಈ ರೀತಿ ಇಲ್ಲಿಗಲ್ ಆಕ್ಟಿವಿಟಿಗಳನ್ನೆಲ್ಲ ಆನ್ಲೈನ್ ಮುಖಾಂತರ ತಂದಿಡೋದೆ ನಮ್ಮಂತ ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್ ಗಳ ಕೆಲಸ. ಬಟ್ ಆಫ್ಲೈನ್ ಅಲ್ಲಿ ಆಗುವಂತ ಮುಖಾಮುಖಿಗಳನ್ನ ತಡೆಯೋದಕ್ಕೆ ಅಂತ ಗಿರೀಶ್ ಮಟ್ಟಣ್ಣ ಅಂತವ್ರು
ಹೆಲ್ಪ್ ಮಾಡ್ಲೇಬೇಕು. ಈಗ ಕನ್ನಡದಲ್ಲಿರುವಂತ ಯೂಟ್ಯೂಬ್ ಕಮ್ಯುನಿಟಿ ಒಂದು ದೊಡ್ಡ ಸಂಘನ ಕಟ್ಟಬೇಕು, ಅದನ್ನ ರಿಜಿಸ್ಟರ್ ಮಾಡ್ಬೇಕು, ಅಲ್ಲಿಗೆ ನಾವುಗಳೆಲ್ಲ ಮೆಂಬರ್ ಆಗ್ಬೇಕು. ಏನಾದ್ರೂ ಒಂದ್ ಕಷ್ಟ ಅಂತ ಬಂದಾಗ ಎಲ್ರು ಒಟ್ಟಿಗೆ ನಿಂತ್ಕೊಂಡು ಆಫ್ಲೈನ್ ಅಲ್ಲಿ ಹೋರಾಡ್ಬೇಕು, ಸ್ಟ್ರೈಕ್ ಮಾಡಿ ಬಂದ್ಗೆ ಕರೆ ಕೊಟ್ಬಿಟ್ಟು ಎಲ್ಲಾನು ಏನೇನ್ ಮಾಡಕ್ಕಾಗುತ್ತೆ ಎಲ್ಲಾನು ಮಾಡ್ಬೇಕು. ಆನ್ಲೈನ್ ಅಲ್ಲಿ ನಾವುಗಳು ಬಂದು ಬೇರೆಯವ್ರು ಬಂದು ಈ ರೀತಿ ಹೇಳ್ಬಿಟ್ಟು ಹೋಗ್ಬಿಡ್ಬೋದು ಸಹಜ. ಆಫ್ಲೈನ್ ಅಲ್ಲಿ ನಿಂತ್ಕೊಂಡು ಹೋರಾಡ್ಬೇಕು. ಅದು ಕೂಡ ಸೈಲೆಂಟ್ ಆಗಿ ಮಾಡಿದ್ರೆ ಆಗಲ್ಲ. ಗಾಂಧಿ ತಾತನ್ ಕಾಲಕ್ಕೆ ಆಗೋಯ್ತಾವೆಲ್ಲ. ಉಪ್ಪಿನ ಸತ್ಯಾಗ್ರಹ ಮಾಡ್ಬಿಡ್ತೀನಿ, ಸೈಲೆಂಟ್ ಆಗಿ ಲೆಟರ್ ಕೊಡ್ತೀನಿ, ಇವೆಲ್ಲ ನಡೆಯಲ್ಲ. ಈಗ ಅವ್ರು ಹೊಡಿತಾವ್ರೆ ಅಂದ್ರೆ ಅದ್ರ ಡಬಲ್ ನಾವು ಹೊಡಿಬೇಕು ಈ ಕಡೆ, ಆವಾಗ್ಲೇ ಬದುಕಾಗದು ಎಲ್ರು. ರಿಟರ್ನ್ ನಾವು ಹೊಡಿಬೇಕು ಅಂದ್ರೆ ಯಾರೋ ಒಬ್ರು ದುಡ್ಡಿರೋರು ಸರಿಯಾಗಿ ಹೆಸರು ಮಾಡಿರೋರೆ ಜೊತೆಗಿರ್ಬೇಕು. ಹಂಗಾದ್ರೆ ನಾವುಗಳು ಕೂಡ ಸ್ವಲ್ಪ ಧೈರ್ಯವಾಗಿ ನುಗ್ಬೋದು. ಏನು ಸಪೋರ್ಟ್ ಇಲ್ಲ, ನುಗ್ಬಿಟ್ರೆ ಕುಯ್ದಾಕ್ಬಿಡ್ತಾರೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ ಸಮೀರ್ ಅವ್ರಿಗೆ ಯಾವ್ದೇ ಪ್ರಾಬ್ಲಮ್ ಆಗಿಲ್ಲ. ಐ ಆಮ್ ಹ್ಯಾಪಿ. ಸೌಜನ್ಯಗೆ ಜಸ್ಟಿಸ್ ಸಿಗ್ಲೇಬೇಕು. ಅಲ್ಲಿವರೆಗೂ ಎಷ್ಟು ವೈರಲ್ ಮಾಡೋದಕ್ಕಾಗುತ್ತೋ ಅಷ್ಟು ವೈರಲ್ ಮಾಡೋಣ.